Hello my dear students, I am Pratika, Accountancy lecturer in Alpha Pre-University College, Kernagar. This is my 17th video class of 2nd PUC Accountancy NCERT syllabus. In my last video class, I have started the 12 marks of partnership account, admission of a partner. So this is my 5th problem I am solving here. This is a different kind of problem comparatively those 4 problems. So what are the different adjustments are here? Let's see the problem. So ನಾನು ಪ್ರಾಬ್ಲಮ್ ಅನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. Vani and Sandhya are partners sharing profits and losses in the proportion. Proportion ಅಂದ್ರೆ ಅವರ ಭಾಗ ಏನು ರೇಷಿಯೋ ಅಂತಿದೆ ಅದು proportion of 3/5, 2/5. Their balance sheet as on 31/3/2018 was as follows. Balance sheet ಕೊಟ್ಟಿದ್ದಾರೆ. Let's see the balance sheet. Creditors 77,500, reserve 20,000, profit and loss 5,000, and after that capitals 60,000, Vani's capital 60,000, Sandhya's capital 30,000. Cash at bank 21,500, stock 39,000, debtors 60,000 minus PDD 3,000, the balance figure is 57,000, furniture 10,000, buildings 40,000, machinery 25,000. And let's see the adjustments. ಏನು adjustment ಕೊಟ್ಟಿದ್ದಾರೆ ನೋಡೋಣ. On 1/4/2018, Chaya is a new partner to the company. Chaya is admitted into partnership on the following terms. ಏನು ಕೊಟ್ಟಿದ್ದಾರೆ adjustments ನೋಡಿ, 5 adjustments ಇದೆ. First adjustment, she should bring 40,000 as capital. 40,000 ಕ್ಯಾಪಿಟಲ್ ನ ತಂದಿದ್ದಾಳೆ ಕಂಪನಿಗೆ for 1/4 share, and goodwill of the firm is valued 25,000. So company goodwill is a 25,000, capital is a 40,000. So this is the first adjustment. Second, depreciate furniture by 10%. So 10% depreciate ಆಗಿದೆ. ಫರ್ನಿಚರ್ ಎಷ್ಟಿದೆ? 10,000 ಇದೆ, ಅಂದರೆ 1,000 ಡಿಪ್ರಿಸಿಯೇಷನ್ ಬರುತ್ತೆ. ನೆಕ್ಸ್ಟ್, ಡಿಪ್ರಿಷಿಯೇಟ್ ಅಂದರೆ ಕಡಿಮೆ ಆಗಿದೆ ಅಂತ ಹೇಳಿ ಗೊತ್ತಿರುತ್ತೆ ನಿಮಗೆ. ಅಪ್ರಿಷಿಯೇಟ್ ಇಟ್ ಮೀನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಅಂತ. ಅಪ್ರಿಷಿಯೇಟ್ ಬಿಲ್ಡಿಂಗ್ಸ್ ಬೈ 20%, ಬಿಲ್ಡಿಂಗ್ ಮೇಲೆ 20% ಕ್ಯಾಲ್ಕುಲೇಟ್ ಮಾಡ್ತೀರಾ, ದಟ್ ಈಸ್ 40,000 ಇದೆ, 8,000 ಬರುತ್ತೆ. ನೆಕ್ಸ್ಟ್, PDD ಇಸ್ ಇನ್ಕ್ರೀಸ್ಡ್. PDD ಇದ್ದಿದ್ದೂ ಏನಾಗಿದೆ? ಜಾಸ್ತಿ ಆಗಿದೆ. ಬೈ ಅಂತ ಇದೆ ನೋಡಿ, ಅಬ್ಸರ್ವ್ ಮಾಡಿ. ಬೈ ಮತ್ತು 2 ಕೊಟ್ಟಿರ್ತಾರೆ, ಅಬ್ಸರ್ವ್ ಮಾಡಬೇಕು. ಬೈ ಬಂದಾಗ ಹೇಗೆ ನಾವು ಕನ್ಸಿಡರ್ ಮಾಡಬೇಕು ಅಂತ. ಸೊ PDD ಈಸ್ ಇನ್ಕ್ರೀಸ್ಡ್ ಬೈ 3,000 rupees. ಸೊ ಅಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತಗೋತೀವಿ. ಬ್ಯಾಲೆನ್ಸ್ ಶೀಟಲ್ಲಿ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋ ವ್ಯಾಲ್ಯೂ ಪ್ಲಸ್ ಇದು ಎರಡೂ ಟೋಟಲ್ ಮಾಡಿ ತಗೋತೀವಿ. ಆ್ಯಂಡ್ ಅಮೌಂಟ್ ಆಫ್ ರುಪೀಸ್, ದಿಸ್ ಇಸ್ ದ ಇವಾಗ ಓದ್ತಾ ಇರೋದು, ದಿಸ್ ಇಸ್ ದ ನ್ಯೂ ಅಡ್ಜಸ್ಟ್ಮೆಂಟ್. ಅಂದರೆ ಈಗ ಯಾವ ಪ್ರಾಬ್ಲಮಲ್ಲೂ ಬಂದಿಲ್ಲದೆ ಇರುವಂತಹ ಅಡ್ಜಸ್ಟ್ಮೆಂಟ್ ಇದು. ಯಾವ ಪ್ರಾಬ್ಲಮಲ್ಲೂ ಬಂದಿಲ್ಲ, ಈ ಪ್ರಾಬ್ಲಮಲ್ಲೇ ಬಂದಿರೋದು. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಅಮೌಂಟ್ ಆಫ್ 2,000 ಡ್ಯೂ ಟು ಕ್ರೆಡಿಟರ್ಸ್ ಈಸ್ ನಾಟ್ ಲೈಕ್ಲಿ ಟು ಬಿ ಕ್ಲೈಮ್ಡ್. ಈಸ್ ನಾಟ್ ಲೈಕ್ಲಿ ಟು ಬಿ ಕ್ಲೈಮ್ಡ್, ದಿಸ್ ವೆರಿ ಇಂಪಾರ್ಟೆಂಟ್. ಕ್ಲೈಮೇ ಆಗಿಲ್ಲ 2,000 rupees ಕ್ರೆಡಿಟರ್ಸ್ದು, ಸಾಲನೇ ಇಲ್ಲ. ಆ್ಯಂಡ್ ಹ್ಯಾನ್ಸ್ ಟು ಬಿ ರಿಟರ್ನ್ ಆಫ್. ಸಾಲ ಇಲ್ಲ, ಆದರೆ ನಾವು ಕ್ರೆಡಿಟರ್ಸ್ ಜೊತೆ ಜಾಯಿನ್ ಮಾಡಿ ತೋರಿಸ್ಬಿಟ್ಟಿದ್ದೀವಿ 2,000, ಅದನ್ನು ತೆಗೆದುಹಾಕಿ ಅಂತ ಹೇಳಿದ್ದಾರೆ. ಈಗ ನಾವು ಸಾಲನ ತೀರಿಸ್ಬೇಕು ಅಂತ ಇದ್ರೆ ಅದು ನಮಗೆ ಎಕ್ಸ್ಪೆನ್ಸಸ್ ಆಗ್ತಾ ಇತ್ತು. ಬಟ್ ನಾವೀಗ ಸಾಲನೇ ತೀರಿಸೋ ಆಗಿಲ್ಲ, ಆದರೆ ಸಾಲ ಅಂತ ತೋರಿಸ್ಕೊಂಡಿದ್ದೀವಿ. ಎಷ್ಟು ದುಡ್ಡನ್ನು? 2,000 rupees-ಅನ್ನು ವಿ ಹ್ಯಾವ್ ಟು ಬಿ ರಿಟರ್ನ್ ಆಫ್, ಅದನ್ನು ತೆಗೆದುಹಾಕಿ. ಈಗ ಸಾಲ ಕಮ್ಮಿ ಆಯಿತು ಅಂತಿದಂಗೆ ಅಂಡರ್ಸ್ಟ್ಯಾಂಡ್, ಏನದು? ನಮಗೆ ಇನ್ಕಮ್ ಜಾಸ್ತಿ ಆಯಿತು ಅಂತ ಹೇಳಿ ಅರ್ಥ, ಹೌದಲ್ವ? ಸಾಲನೇ ಇಲ್ಲ, 2,000 ತೋರಿಸ್ಬಿಟ್ಟಿದ್ವಿ, ಆ ಒಂದು 2,000 ನಮಗೆ ಇನ್ಕಮ್ ಆಗುತ್ತೆ ಅಂತ ಹೇಳಿ ಅರ್ಥ. ಹಾಗಾದರೆ ನಾವೇನು ಮಾಡಬೇಕಾಗ್ತದೆ? ಕ್ರೆಡಿಟರ್ಸ್ ನಮ್ಮ ಹತ್ರ ಎಷ್ಟಿದೆ? 77,500 ಇದೆ. ಸೊ 77,200 2,000 rupees-ಅನ್ನು ಮೈನಸ್ ಮಾಡಿ ಮುಂದಿನ ವರ್ಷದ ಬ್ಯಾಲೆನ್ಸ್ ಶೀಟಲ್ಲಿ ತಗೋಬೇಕು. ಹಾಗಾದರೆ ಇನ್ನೇನು ಕನ್ಸಿಡರ್ ಮಾಡಬೇಕು ಇದನ್ನ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಇನ್ಕಮ್ ಸೈಡಲ್ಲಿ ನಾವು 2,000 rupees-ಅನ್ನು ಶೋ ಮಾಡಬೇಕಾಗ್ತದೆ.
ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡುವಾಗ ನಿಮಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಡೂ ದ ರಿವ್ಯಾಲ್ಯೂಯೇಷನ್ ಅಕೌಂಟ್. So firstly we have to consider the first adjustment in the revaluation account. Howda? No. First adjustment we have to consider in a partner's capital account. Okay. Next, depreciate furniture by 10%. So depreciate is an expenditure to the company. So that's why we have to consider in the debit side of the revaluation account. To furniture account. So what is the value of the furniture here? 10,000. 10,000 into 10 divided by 100 is 1,000. Okay. Next. First thing over. The next. Appreciate buildings by 20%. Appreciate ಅಂದ್ರೆ ನಮಗೆ ಇನ್ಕಮ್ ಯಾವ ಕಡೆ ತೋರಿಸ್ತೀವಿ? ಕ್ರೆಡಿಟ್ ಸೈಡ್. By buildings account ಎಷ್ಟಿದೆಯಪ್ಪ ಬಿಲ್ಡಿಂಗು? 40,000. 40,000 ಎಷ್ಟು ಇನ್ಕ್ರೀಸ್ ಆಗಿದೆ? 20%. 20 divided by 100 is 8,000. Okay. Next, PDD is increased by 3,000. PDD usually ನಮಗೆ ಎಕ್ಸ್ಪೆಂಡಿಚರ್ ಏನಾಗಿದೆಯಂತೆ? ಜಾಸ್ತಿ ಆಗಿದೆಯಂತೆ. ಸೊ ಟು PDD ಎಲ್ಲಿವರೆಗೆ ಜಾಸ್ತಿ ಆಗಿದೆ? 3,000 ಅಷ್ಟು ಜಾಸ್ತಿ ಆಗಿದೆ. ಓಕೆ. ಇನ್ನು ನೆಕ್ಸ್ಟ್ ನೋಡೋಣ. ಆ್ಯನ್ ಅಮೌಂಟ್ ಆಫ್ 2,000 ಆಗಲೇ ಹೇಳಿದ್ನಲ್ಲ, ದಿಸ್ 2,000 ಕ್ರೆಡಿಟಾರೇ ಅಲ್ಲ, ಅಂದರೆ ಜಾಯ್ನ್ ಆಗಿದೆ, ರಿಟರ್ನ್ ಆಫ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಬೈ ಕ್ರೆಡಿಟಾರ್ಸ್ 2,000 ಕೆಳಗಡೆ ರಿಟರ್ನ್ ಆಫ್ ತೆಗೆದಾಕಿ ಅಂತ ಹೇಳಿದ್ದಾರೆ. ಸೊ ದರ್ ಇಸ್ ಇನ್ಕಮ್ ಟು ದ ಕಂಪನಿ. ಸೊ ಅಷ್ಟೇ ಅಲ್ಲ, ಅಡ್ಜಸ್ಟ್ಮೆಂಟ್ಸ್ ಇನ್ಯಾವುದೂ ಇಲ್ಲ. ಯು ಹ್ಯಾವ್ ಟು ಟೋಟಲ್ ದಿಸ್. ಸೊ ನಮಗೆ ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ, 10,000. 10,000 ಮೈನಸ್ ದ ವ್ಯಾಲ್ಯೂಸ್ ಎಷ್ಟು ಬರುತ್ತೆ? 6,000 ಬರುತ್ತೆ. 4,000 ಅಲ್ವಾ ಇದು? 3 + 1 10,000ದಲ್ಲಿ 4 ಕಳೆದ್ರೆ ಇನ್ನು 6,000 ಬರುತ್ತೆ. ದ್ಯಾಟ್ 6,000 ಟ್ರಾನ್ಸ್ಫರ್ ಟು ಏನು ಮಾಡ್ತೀರಾ? ಏನಾಯ್ತದು? ಪ್ರಾಫಿಟ್ ಲಾಸ್ ಆಯಿತು? ದಿಸ್ ವ್ಯಾಲ್ಯೂ ಇಸ್ ಅ ಪ್ರಾಫಿಟ್. ಹೆಂಗೆ ಗೊತ್ತಾಯ್ತು ನಿಮಗೆ ಪ್ರಾಫಿಟ್ ಅಂತ? ಸೊ ಕ್ರೆಡಿಟ್ ಸೈಡ್ನ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ನಮಗೆ ಪ್ರಾಫಿಟ್. ಅದೇ ಡೆಬಿಟ್ ಸೈಡ್ನ ವ್ಯಾಲ್ಯೂ ಜಾಸ್ತಿ ಇದ್ದಿದ್ರೆ ಲಾಸ್ ಆಗ್ತಾಯಿತ್ತು, ಹೌದಲ್ಲ? ಸೊ ನಮಗೆ ಪ್ರಾಫಿಟ್ ಆಯಿತು. ಟ್ರಾನ್ಸ್ಫರ್ಡ್ ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಯಾರ್ಯಾರು ಹಂಚಬೇಕು? ಇಬ್ಬರಿದಾರಲ್ವಾ? ಯಾರವರು? ವಾಣಿ ಮತ್ತು ಸಂಧ್ಯಾ. ವಾಣಿ ಸಂಧ್ಯಾ 6,000 ಇಂಟು ಯಾವ ರೇಷಿಯೋ ಪ್ರಕಾರ ಹಂಚ್ತೀರಾ? ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ದಿಸ್ ರೇಷಿಯೋ 3/5. 6,000 into 2/5. How much you will get? 3,600 and 2,400. 3,600 for Vani, 2,400 for Sandhya. So revaluation account completed. After that we should do the partners capital account. Partners capital account. You have to put the column for the partners capital account. So you have to write the heading partners capital account. Particulars, who is that? Vani. After that Sandhya, who is the new one? That is new one. Chaya. You have to write for the credit also particulars. Vani, Sandhya, Chaya. Okay, you have to put the column.
Okay, you have to write the credit and debit. So now we can solve the problem. So firstly ಏನು ಬರಬೇಕು ಫಸ್ಟ್ ನಾವು ಇಷ್ಟು 4 ಪ್ರಾಬ್ಲಮ್ ಅನ್ನು ಅಬ್ಸರ್ವ್ ಮಾಡಿದ್ದೀರಾ. ಫಸ್ಟ್ ವಿ ಹ್ಯಾವ್ ಟು ರೈಟ್ ಏನು ಗುಡ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಯಾವ ಒಂದು ವ್ಯಾಲ್ಯೂಸ್ ಅನ್ನು ಬರಿಬೇಕು, ಇಬ್ಬರಿಗೆ ಮಾತ್ರ ಬರಿತೀವಿ, ದಟ್ ಇಸ್ ವಾಣಿ ಮತ್ತು ಸಂಧ್ಯಾ. 60,000 30,000 ಛಾಯಾಗೆ ಲೇಟರ್ ಆಮೇಲೆ ಬರೆಯೋಣ. ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬ್ಯಾಲೆನ್ಸ್ ಪ್ರಾಫಿಟ್ ಬಂದಿದೆ ಅಲ್ವಾ? ಎಸ್, ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 3,600 2,400 ಹೌದಲ್ಲ ರಿವ್ಯಾಲ್ಯೂಯೇಷನ್ ಅಕೌಂಟ್ ನೋಡಿ. ನೆಕ್ಸ್ಟ್ ರಿಸರ್ವ್ ಇದೆಯಾ? ಯು ಹ್ಯಾವ್ ಟು ಅಬ್ಸರ್ವ್. ಎಸ್, ದರ್ ಇಸ್ ಅ ರಿಸರ್ವ್. ಬೈ ರಿಸರ್ವ್ ಎಷ್ಟಿದೆಯಪ್ಪ ದುಡ್ಡು? 20,000 20,000 ಇಂಟು ಇಟ್ ಮೀನ್ಸ್ ಇನ್ ಶೇರಿಂಗ್ ಇನ್ 3:2 ಹೌದಲ್ಲ? ಸೊ 3:2 ಪ್ರಕಾರ ಹಂಚಿದ್ರೆ ಎಷ್ಟು ವ್ಯಾಲ್ಯೂಸ್ ಬರುತ್ತೆ? ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ್ಯಾಟ್. 3:2 ಪ್ರಕಾರ ಹಂಚಿದ್ರೆ ನಮಗೆ 12,000 ಆ್ಯಂಡ್ 8,000. ಸೊ ಇಬ್ಬರಿಗೆ ಮಾತ್ರ ಹಂಚ್ತೀವಿ. ಸೊ ರಿಸರ್ವ್ ಆಯಿತು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೂಡ ಇದೆ ನೋಡಿ ಈ ಪ್ರಾಬ್ಲಮಲ್ಲಿ. ರಿಸರ್ವ್ ಆಲ್ಸೋ ಹಿಯರ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಲ್ಸೋ ಹಿಯರ್. ಯು ಹ್ಯಾವ್ ಟು ಡಿಸ್ಟ್ರಿಬ್ಯೂಟ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಓನ್ಲಿ ಟು ದ ಓಲ್ಡ್ ಪಾರ್ಟ್ನರ್ಸ್, ನಾಟ್ ಟು ದ ನ್ಯೂ ಪಾರ್ಟ್ನರ್. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಿದೆಯಪ್ಪ? 5,000 ಇನ್ 3:2 ಅದ್ರ ಪ್ರಕಾರ ಹಂಚಿದ್ರೆ ನಮಗೆ 3,000 another one is the 2,000. okay, clear. ಇನ್ನು ನೆಕ್ಸ್ಟ್ ಬ್ಯಾಂಕ್ ಇದೆ ನೋಡಿ. ಬ್ಯಾಂಕ್ ಇದೆ, ಯಾರು? ಛಾಯಾ ತಂದಿರುವಂತಹ ಕ್ಯಾಪಿಟಲ್. ಬೈ ಬ್ಯಾಂಕ್ ಅಕೌಂಟ್, ಬೈ ಬ್ಯಾಂಕ್ ಅಕೌಂಟ್. ಎಷ್ಟು ತಂದಿದ್ದಾಳೆ ಛಾಯಾ ಕ್ಯಾಪಿಟಲ್ನ? 40,000. ಓಕೆ, ಆಮೇಲೆ ಗುಡ್ ವಿಲ್ ತಂದಿದ್ದಾಳೆ. ಬೈ ಗುಡ್ ವಿಲ್, ಬೈ ಗುಡ್ ವಿಲ್. ಇವಳು ತಂದಿರೋ ಗುಡ್ ವಿಲ್ ಅನ್ನು ಹಳಬರಿಗೆ ಹಂಚಬೇಕು. ಸೊ ಯಾವ ರೇಷೋ ಪ್ರಕಾರ? 25,000 ಇದೆ. 25,000 ಇನ್ 3:2 ಪ್ರಕಾರ ಹಂಚ್ತೀರಾ. ಹಂಚಿದ್ರೆ ಎಷ್ಟು ಬರುತ್ತೆ ನಿಮಗೆ? ಸೊ ವಾಣಿಗೆ 15,000, ಸಂಧ್ಯಾಗೆ 10,000. ಇವಳಿಗಿಲ್ಲ, ಹಳಬರಿಗೆ ಹಂಚ್ಬೇಕಲ್ಲ, ಅವಳು ತಂದಿರೋದು. ಇನ್ನೇನಾದ್ರು ಉಳ್ಕೊಂಡಿದೆಯಾ? ಇನ್ಯಾವುದಾದ್ರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ? ಯಾವುದೂ ಇಲ್ಲ. ಇಲ್ಲಿಗೆ ಕ್ಲೋಸ್ ಆಗ್ತದೆ. ಸೊ ರಿಟರ್ನ್ ಆಫ್ ಕೂಡ ಯಾವುದೂ ಇಲ್ಲ. ಗುಡ್ ವಿಲ್ಲು ನಾರ್ಮಲ್ ಆಗೇ ಇದೆ. ಸೊ ಹಾಗಾಗಿ ಟೋಟಲ್ ಮಾಡಿ ಬ್ಯಾಲೆನ್ಸನ್ನು ಬರೀರಿ. ಯು ಹ್ಯಾವ್ ಟು ಟೋಟಲ್ ದಿಸ್. ಸೊ ವಾಣೀಸ್ ಅಮೌಂಟನ್ನು ಟೋಟಲ್ ಮಾಡಿದಾಗ ನಮಗೆ 93,600 ಬಂತು. ಸಂಧ್ಯಾ 52,400 40,000. ಸೊ ಡೆಬಿಟಲ್ಲಿ ಯಾವುದೇ ವ್ಯಾಲ್ಯೂಸ್ ಬರದೇ ಇರುವ ಕಾರಣ ಇದೇ ಬ್ಯಾಲೆನ್ಸನ್ನು ಕನ್ಸಿಡರ್ ಮಾಡ್ತೀವಿ. 93,600 52,400 40,000. ಸೊ two balance carry down 93,600 52,400 40,000. ಸೊ ಇಲ್ಲಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಂಡ್ ಆಗುತ್ತೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನೋಡಿ ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದಲ್ಲಿ ರಿಪೀಟ್ ಆಗ್ತಾ ಇದೆ ನಮಗೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ನಮಗೆ ಪ್ರಾಫಿಟ್ ಬಂತು. ಸೊ ದಟ್ಸ್ ವೈ ಐ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಇನ್ ದ ಕ್ರೆಡಿಟ್ ಸೈಡ್. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಾಯಿತು. ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಯು ಹ್ಯಾವ್ ಟು ಪುಟ್ ದ ಕಾಲಮ್ ಫಾರ್ ದಿ ಬ್ಯಾಲೆನ್ಸ್ ಶೀಟ್. ಕಾಲಮ್ ಹಾಕಿ ಬ್ಯಾಲೆನ್ಸ್ ಶೀಟಿಗೆ, ದಟ್ ಇಸ್ ಬ್ಯಾಲೆನ್ಸ್ ಶೀಟ್
balance sheet as on 1/4/2018. So it is the columns liabilities, amount, assets, amount ಕೆಳಗಡೆ don't miss to write the amount. It's showing in a rupees. So put column so fine. Old balance sheet ಅನ್ನು ನೋಡಿ ಇಲ್ಲಿ ಮಾಡಿ. Creditors first thing. Creditors ನಾನು ನಿಮಗೆ ಪ್ರಾಬ್ಲಮ್ ಅನ್ನು ಎಕ್ಸ್ಪ್ಲೈನ್ ಮಾಡುವಾಗಲೇ ಹೇಳಿದ್ದೆ. ಸೊ ದ್ಯಾಟ್ ಕ್ರೆಡಿಟರ್ಸ್ 77,500 ಇದೆ ಲೆಸ್ ಈ 2,000 ರೂಪೀಸನ್ನು ವಿ ಹ್ಯಾವ್ ಟು ಡಿಡಕ್ಟ್ ರಿಟರ್ನ್ ಆಫ್ ದಟ್ ಇಸ್ 2,000 75,500 creditors over. ಈ 2,000 ಇಲ್ಲ, ನಾಟ್ ಲೈಕ್ಲಿ ಟು ಬಿ ಕ್ಲೈಮ್ಡ್ ಅಂತ ಹೇಳಿದಾರಲ್ಲ, ಹಾಗಾಗಿ ವಿ ಹ್ಯಾವ್ ಟು ಡಿಡಕ್ಟ್ ಫ್ರಮ್ ದಿಸ್. ನೆಕ್ಸ್ಟ್ ರಿಸರ್ವ್ ತಗೋಬೇಕಾ? ತಗೊಳ್ಳೋ ಹಾಗಿಲ್ಲ, ಯಾಕಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಹಂಚಿದ್ದೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ ನೆಕ್ಸ್ಟು, ಅದನ್ನು ತಗೋಬೇಕಾ? ತಗೊಳ್ಳೋ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಕನ್ಸಿಡರ್ ಇನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇನ್ನು ಉಳಿದಿರುವುದು ಕ್ಯಾಪಿಟಲ್ಸ್. Capitals of Vani, Sandhya and Chaya. So ಮೂರು ಜನರ ಕ್ಯಾಪಿಟಲ್ ವಾಣಿ 93,600, ಸಂಧ್ಯಾ 52,400 and ಛಾಯಾ 40,000. ಇನ್ನು ಲಯಬಿಲಿಟಿ ಸೈಡಲ್ಲಿ ಬರೆಯುವಂಥ ಇನ್ಯಾವುದೇ ಐಟಮ್ಗಳು ಉಳಿದಿಲ್ಲ. ನೆಕ್ಸ್ಟ್ ಅಸೆಟ್ ಸೈಡ್ಗೆ ಬರೋಣ. ಕ್ಯಾಶ್ ಅಟ್ ಬ್ಯಾಂಕ್. ನಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ? 21,500 ಪ್ಲಸ್ ಹೊಸಬ ಅಂದರೆ ಛಾಯಾ ತಂದಿರುವಂಥ ಕ್ಯಾಪಿಟಲ್ನ ಆ್ಯಡ್ ಮಾಡಿ, ದಟ್ ಈಸ್ 40,000. ಆ್ಯಂಡ್ ಛಾಯಾ ಶಿ ಬ್ರಾಟ್ ಗುಡ್ ವಿಲ್ ಆಲ್ಸೋ, ಯು ಹ್ಯಾವ್ ಟು ಆ್ಯಡ್ ದಟ್ 25,000. ಸೊ ಇಷ್ಟನ್ನು ಆ್ಯಡ್ ಮಾಡಿದರೆ ನಮಗೆ 61,500 ಬರುತ್ತೆ. 61,500 ಅಲ್ಲ, ಜಾಸ್ತಿ ಬರುತ್ತೆ. ದಟ್ ಈಸ್ 40,000 ಪ್ಲಸ್ 61,500, ಸೊ 69,500 ಬರುತ್ತೆ. ಆಫ್ಟರ್ ದ್ಯಾಟ್ ಸ್ಟಾಕ್ಗೆ ಏನಾದರೂ ಆಗಿದೆಯಾ ನೋಡಿ, ಅಡ್ಜಸ್ಟ್ಮೆಂಟ್ ಎಲ್ಲ ಏನಾದರೂ ಕೊಟ್ಟಿದ್ದಾರಾ? ಏನು ಕೊಟ್ಟಿಲ್ಲ. ಸೊ ಸ್ಟಾಕ್ ಈಸ್ 39,000. ಸೊ ಆಫ್ಟರ್ ದ ಸ್ಟಾಕ್ ಡೆಟಾಸ್ ಎಷ್ಟಿದೆ? 60,000. ಜೊತೆಗೆ ಪಿ ಡಿ ಡಿ ಲೆಸ್ ಪಿ ಡಿ ಡಿ ಈಸ್ 6,000. 6,000 ಹೇಗೆ? ಇಲ್ಲಿ ಬೈ ಅಂತಿದೆ ಅಂತ ನಾನು ಹೇಳಿದ್ದೆ ನಿಮ್ಗೆ ಆಲ್ರೆಡಿ. ಈ 3,000 ಮತ್ತು ಈ 3,000 ಎರಡನ್ನೂ ಆ್ಯಡ್ ಮಾಡಿದರೆ ನಮಗೆ 6,000 ಬರುತ್ತೆ. ದ್ಯಾಟ್ 6,000 ಯು ಹ್ಯಾವ್ ಟು ಡಿಡಕ್ಟ್ 54,000. ಡೆಟಾಸ್ ಆಫ್ಟರ್ ದ್ಯಾಟ್ ಫರ್ನಿಚರ್ ಎಷ್ಟಿದೆ? ಫರ್ನಿಚರ್ 10,000 ಇದೆ. ಇದಕ್ಕೆ ಡಿಪ್ರಿಸಿಯೇಷನ್ ಇದೆ ಅಲ್ವಾ? ಫರ್ನಿಚರ್ಗೆ ಡಿಪ್ರಿಸಿಯೇಷನ್ ಇದೆ, ಲೆಸ್ ಡಿಪ್ರಿಸಿಯೇಷನ್ ಎಷ್ಟಿದೆಯಪ್ಪ? 1,000. ಸೊ 1,000 you calculated in the revaluation account, that is 9,000. ಫರ್ನಿಚರ್ ಆದಮೇಲೆ ಬಿಲ್ಡಿಂಗ್ಸ್ ಎಷ್ಟಿದೆ? ಬಿಲ್ಡಿಂಗ್ಸು 40,000 ಇದೆ. ಬಿಲ್ಡಿಂಗ್ ಅಪ್ರಿಸಿಯೇಷನ್ ಆಗಿದೆ. ಅಪ್ರಿಸಿಯೇಷನ್ ಆಗಿರೋದ್ರಿಂದ ಆ್ಯಡ್ ಮಾಡ್ತೀನಿ, ಆ್ಯಡ್ ಅಪ್ರಿಸಿಯೇಷನ್. ಎಷ್ಟು ಅಪ್ರಿಸಿಯೇಷನ್ ಆಗಿದೆ? 8,000. ಸೊ 40
8,000. Next, machinery. ಮೆಷಿನರಿಗೆ ಏನಾದರೂ ಆಗಿದೆಯಾ? ಸೊ 25,000 ಇದೆ. ಮೆಷಿನರಿಗೆ ಏನೂ ಆಗಿಲ್ಲ. ಸೊ ಡೈರೆಕ್ಟ್ಲಿ ಯು ಕ್ಯಾನ್ ಕನ್ಸಿಡರ್ ದ್ಯಾಟ್. ಸೊ ಇಲ್ಲಿಗೆ ಎಲ್ಲ ಮುಗೀತು, ಎಲ್ಲ ಐಟಮ್ಗಳು ಕೂಡ ನಾವು ಕನ್ಸಿಡರ್ ಮಾಡಾಯಿತು. ಸೊ ಎರಡೂ ಕಡೆ ಟೋಟಲ್ ಮಾಡಿದಾಗ ಬ್ಯಾಲೆನ್ಸ್ ಶೀಟ್ ಏನಾಗಬೇಕು? ಟ್ಯಾಲಿ ಆಗಬೇಕು. ಸೊ ಎರಡು ಕಡೆ ಟೋಟಲ್ ಮಾಡಿದಾಗ ಯು ವಿಲ್ ಗೆಟ್ ದ 2,61,500. 2,61,500 you will get. Okay, this is the another problem of the 12 marks of admission of a partnership firm. So ಇದರಲ್ಲಿ ನೀವು ಹೊಸ ಅಡ್ಜಸ್ಟ್ಮೆಂಟ್ ಏನು ನೋಡಿದ್ರಿ ಅಂದರೆ ದಟ್ ಕ್ರೆಡಿಟರ್ಸ್ ರಿಟರ್ನ್ ಆಫ್ ಅನ್ನು ನೋಡಿದ್ರಿ. ಆ ಒಂದು ಕ್ರೆಡಿಟರ್ಸ್ ಅನ್ನು ಹೇಗೆ ನೀವು ಕನ್ಸಿಡರ್ ಮಾಡಬೇಕು ಅಂತ ಅನ್ನೋದನ್ನು ನಾನು ನಿಮಗೆ ಹೇಳಿಕೊಟ್ಟೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ನಲ್ಲಿ ಇನ್ಕಮ್ ಅಂತ ಟ್ರೀಟ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ಇಲ್ಲಿ ಕೊಟ್ಟಿರೋ ವ್ಯಾಲ್ಯೂ ತೊಗೋತೀರಾ 2,000. ಆಫ್ಟರ್ ದಟ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ರೆಡಿಟರ್ಸಿಂದ ವ್ಯಾಲ್ಯೂವನ್ನು ಮೈನಸ್ ಮಾಡಿ ಹಾಕಬೇಕು. ಯಾಕೆ ಅಂತ ಹೇಳಿದರೆ ನಮಗೆ ಆ ಒಂದು ವ್ಯಾಲ್ಯೂ ನಮಗೆ ಇನ್ಕಮ್ ಆಗ್ತದೆ, ಅದು ಸಾಲ ಅಲ್ಲ, ಬಟ್ ಶೋ ಮಾಡಿದ್ದೀವಿ ಅಂತ ಹೇಳಿ ಅದಕ್ಕೆ ಅದನ್ನು ಮೈನಸ್ ಮಾಡಿ ಮಿಕ್ಕಿದ್ದು ಸಾಲವನ್ನು ನಾವು ಶೋ ಮಾಡ್ತೀವಿ. ಸೊ ಹಾಗಿದ್ರೆ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊತೀನಿ. ಸೇಮ್ ಥಿಂಗ್ ಈ ಪ್ರಾಬ್ಲಮ್ನೂ ಕೂಡ ನೀವೇನು ಮಾಡಬೇಕು, ಕ್ವಶನ್ ಬ್ಯಾಂಕಿನ 43 ಪೇಜ್ನಲ್ಲಿದೆ. 13th ಪ್ರಾಬ್ಲಮ್, 13ನೇ ಪ್ರಾಬ್ಲಮ್. ಸೊ ಫಸ್ಟು ನೀವು ವಿಡಿಯೋ ಕಂಪ್ಲೀಟ್ ನೋಡಿ ಪ್ರಾಬ್ಲಮನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಫ್ಟರ್ ದ್ಯಾಟ್ ನೀವೇನು ಮಾಡಬೇಕು, ಕ್ವಶನ್ ಬ್ಯಾಂಕಲ್ಲಿ ಕ್ವಶನನ್ನು ನೋಡ್ಕೊಂಡು ಆನ್ಸರನ್ನು ಮಾಡ್ಕೊತ ಹೋಗಬೇಕು. ಪೇಜ್ ನಂಬರ್ 43, 13th ಪ್ರಾಬ್ಲಮ್ ಕ್ವಶನ್ ಬ್ಯಾಂಕಲ್ಲಿ. ಓಕೆ, ಸೊ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಟ್ ಹೋಮ್ ಆ್ಯಂಡ್ ಪ್ರಾಕ್ಟೀಸ್ ಮಾಡಿದಷ್ಟು ನೀವು ಈಸಿಯಾಗಿ ಪ್ರಾಬ್ಲಮನ್ನು ನೀವೇ ಸಾಲ್ವ್ ಮಾಡ್ಬೋದು. ಸೊ ಪ್ರಾಕ್ಟೀಸೇ ಮಾಡಲಿಲ್ಲ ಅಂತ ಹೇಳಿದ್ರೆ ಯು ಕಾಂಟ್ ಸಾಲ್ವ್ ದ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಆದರೆ ಏನಾಗ್ತದೆ, ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಕೌಂಟೆನ್ಸಿನ ಸ್ಪೆಸಿಫಿಕಲಿ ಅಕೌಂಟೆನ್ಸಿನ ಯು ಹ್ಯಾವ್ ಟು ಪ್ರಾಕ್ಟೀಸ್. ಹೇಗೆ ಬಂತು, ಹೆಂಗೆ ಕನ್ಸಿಡರ್ ಮಾಡಬೇಕು ನಾವು. ಸೊ ಡೆಬಿಟಲ್ಲೇ ತೊಗೋತಾ ಇದ್ದೀವಿ, ಯಾಕೆ ತೊಗೋತಾ ಇದ್ದೀವಿ, ಇದು ಇನ್ಕಮ್ಮ, ಎಕ್ಸ್ಪೆಂಡಿಚರ, ಇದು ಲಯಬಿಲಿಟಿನ, ಅಸೆಟ್ಟಾ, ಇದೆಲ್ಲ ಗೊತ್ತಾಗಬೇಕು ಅಂತ ಹೇಳಿದ್ರೆ ಒಂದ್ಸಲ ನಾವು ನೋಡ್ದೇ ಆನ್ಸರನ್ನು ನೋಡ್ದೇ ಕ್ವಶನನ್ನು ನೋಡಿ ನಾವೇ ಆನ್ಸರ್ ಮಾಡಿದಾಗ ಮಾತ್ರ ನಮಗೆ ಹೇಗೆ ಮಾಡೋದು ಅಂತ ಹೇಳಿ ಗೊತ್ತಾಗುತ್ತೆ. ಸೊ ದಟ್ಸ್ ವೈ ಯು ಹ್ಯಾವ್ ಟು ಪ್ರಾಕ್ಟೀಸ್ ಅಟ್ ಹೋಮ್. ಇನ್ ಮೈ ನೆಕ್ಸ್ಟ್ ವಿಡಿಯೋ ಕ್ಲಾಸ್ I will solve the another different kind problem. Thank you.